ಇಷ್ಟು ದಿನ ಆಡ್ತಿರೋ ನಾಟಕ ಅಂತ ಗೊತ್ತಾದ್ರೆ ಅದನ್ನ ಅರಗಿಸ್ಕೊಳ್ಳೋ ಶಕ್ತಿ ನನಗಿಲ್ಲ. ಅದಕ್ಕೆ ಒಂದು ನಿಮಿಷ. ಸಾವಿತ್ರಿ, ಹೀಗೆ ಹೇಳಿದ್ರೆ ಹೇಗೆ? ಈ ಮನೆಗೆ ಅಂದ್ಕೊಂಡಿರೋ ಅನಿಷ್ಟನ ನೀನೇ ಅಳಿಸ್ಬೇಕು. ಹಾಗಾಗ್ಬೇಕು ಅಂದ್ರೆ ಸತ್ಯ ನೀನು ಗೊತ್ತಾಗ್ಲೇಬೇಕು. ಮನೆಯವ್ರಿಗೆಲ್ರಿಗೂ ಈ ವಿಷಯ ನೀನೇ ಹೇಳ್ಬೇಕು. ಅದಕ್ಕೆ ಪ್ಲೀಸ್. ನೋಡು ಸಾವಿತ್ರಿ, ಕಣ್ಣು ಮುಚ್ಕೊಂಡ ಕ್ಷಣ ಹೊರಗಿನ ಬೆಳಕನ್ನ ನನ್ಸಕ್ಕಾಗಲ್ಲ. ಜಾಸ್ತಿ ದಿನ ಭ್ರಮೆಯಲ್ಲಿ ಬದುಕೋಕ್ಕೂ ಆಗಲ್ಲ. ಏನೇ ಆದ್ರೂ ಸತ್ಯನ ಎದುರಿಸ್ಲೇಬೇಕು. ನಮ್ ಮಾತು ಕೇಳು, ಬಾ ನಮ್ ಜೊತೆಗೆ, ಬಾ ಸಾವಿತ್ರಿ. ಅದಕ್ಕೆ ಪ್ಲೀಸ್, ಆಗಲ್ಲ ಅಂದ್ರೆ ಬಾ ಪ್ಲೀಸ್. ಬ್ಯಾಂಕ್ ಹತ್ರ ಯಾಕೆ ಕರ್ಕೊಂಬಂದ್ರಿ? ದುಡ್ಡು ತಗೋಬೇಕಿತ್ತಾ? ಡ್ರಾ ಮಾಡಿರೋ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳೋದಕ್ಕೆ. ಯಾರು? ನೀವೇನು ಹೇಳಿದ್ರು ನಂಬಲ್ಲ. ಅದಕ್ಕೆ ಅವಳನ್ನ ತಲೆ ಮೇಲೆ ಕುತ್ಕೊಂಡು ಮೆರೆಸ್ತಾ ಇದ್ದೀರಾ. ಅವಳೆಂತ ಮೋಸಗಾತಿ ಅಂತ ನಿಮಗೆ ಗೊತ್ತಿಲ್ಲ. ಅವಳ ಪರನೇ ವಹಿಸ್ಕೊಂಡು ಮಾತಾಡ್ತೀರಾ ನೀವು? ನಾನು ಯಾರ ಪರಾನೂ ವಹಿಸೋದು ಇಲ್ಲ, ಯಾರನ್ನೂ ಬಿಟ್ಕೊಡೋದು ಇಲ್ಲ. ನಾನು ಯಾವತ್ತಿದ್ರೂ ನ್ಯಾಯದ ಪರ, ವ್ಯಕ್ತಿನಿಷ್ಠಲ್ಲ ಪ್ರತಾಪ್. ನಾನು ಜನ ನಿನ್ನನ್ನು ಸುಲಭವಾಗಿ ಮೋಸ ಮಾಡ್ಬೋದು ಸಾವಿತ್ರಿ. ಒಳ್ಳೆ ಮಾತಾಡೋರೆಲ್ಲ ಒಳ್ಳೆಯವರು ಅಂತ ಅನ್ಕೊಂಡ್ಬಿಡ್ತೀಯ. ಆದ್ರೆ ಅವ್ರ ಮನ್ಸಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋದು ಟ್ರೈ ಮಾಡಲ್ಲ ನೀನು. ಜೊತೆಗೆ ಅವಳು ವಿನೂತ ಅಂತ ಬೇರೆ ಹೆಸರು ಕರೀತಾ ಇದ್ದಾರೆ. ಅವಳನ್ನ ವಿನೂತ ಅಂತ ಕರೆದಾಗ ನನ್ನ ಮನಸ್ಸಿಗೆ ಎಷ್ಟು ಹೋಗುತ್ತೆ ಗೊತ್ತಾ ನಿಮಗೆ? ಆ ಹೆಸರಿಗೆ ಯೋಗ್ಯತೆನೇ ಇಲ್ದವಳು ಅವಳು. ಯಾರ ಬಗ್ಗೆ ಹೇಳ್ತಿದ್ದೀರಾ? ಅದಕ್ಕೆ ವಿನೂತನ ಬಗ್ಗೆನಾ? ಮತ್ತೆ ವಿನೂತ ಅಂತ ಕೂಗ್ತಾ ಇದ್ದೀರಾ? ಪ್ರತಾಪ್, ಅವಳ ವ್ಯವಹಾರ ಎಂಥದ್ದು ಅಂತ ತಿಳಿಸ್ಬಿಡೋಣ. 1000 ರೂಪಾಯಿ ಹಂಚ್ತಾ ಇದ್ದಾಳೆ. ಏನಕ್ಕೆ ಹಂಚ್ತಾ ಇದ್ದಾಳೆ, ಯಾರಿಗೆ ಹಂಚ್ತಾ ಇದ್ದಾಳೆ ಅಂತ ಗೊತ್ತಾದ್ರೆ ಅವಳು ನಿಜವಾದ ರೂಪ ಬಯಲಾಗುತ್ತೆ. ಏನು ಹೇಳ್ತಿದ್ದೀರಾ? ಅದಕ್ಕೆ ಎಲ್ಲ ಕ್ಲಿಯರ್ ಮಾಡಿ ಒಂದು ಅರ್ಧ ಗಂಟೆ ಟೈಮ್ ಕೊಡಿ. ಅವಳು ಎಂತ ಮೋಸಗಾತಿ ಅಂತ ನಿಮ್ಗೆ ಗೊತ್ತಿಲ್ಲ. ನಾನು ಒಬ್ಬನೇ ಎಷ್ಟು ಕೊಟ್ಟರು ನೀವು ಯಾರು ಕೇಳ್ತಾ ಇಲ್ಲ. ಅದಕ್ಕೆ ನಿಮ್ಮನ್ನ ಸಾಕ್ಷಿಯಾಗಿ ಕರ್ಕೊಂಡ್ಬಂದಿದ್ದೀನಿ. ಅವಳ ವ್ಯವಹಾರ ಎಲ್ಲ ತೋರಿಸ್ತೀವಿ. ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿ. ಅಕ್ಕ, 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 ಭಾವ, ಅಕ್ಕ ಇಲ್ಲಿ. ವಾ, ನೀನು ಮನೆಯಾಗ ಇದೆಯಾ? ನೀವು ಹೋಗ್ಲಿಲ್ವಾ? ಎಲ್ಲಿಗೆ ಗೊತ್ತಿಲ್ಲಪ್ಪ, ಎಲ್ಗೋ ಹೋದ್ರು. ಯಾರು? ಬಾಸು, ದೀಪ್ತಿ ಮತ್ತೆ ಸಾವಿತ್ರಿ. ಮೂವರು ಹೋದ್ರಾ? ಎಲ್ಲಿಗೆ? ಹೇಳೋದ್ನಲ್ಲ ಗೊತ್ತಿಲ್ಲ ಅಂತ. ನೀವ್ ಹೋಗ್ಲಿಲ್ವಾ? ನನ್ ಕರೀಲೇ ಇಲ್ಲ. ನಾನು ಬರ್ತೀನಿ ಅಂದಿದ್ದಕ್ಕೆ ಬೇಡ, ನಾವೇ ಕಂಡಿಡ್ಕೊ ಬರ್ತೀವಿ ಅಂತ ಅರ್ಜೆಂಟಾಗಿ ಕಾರ್ಲು ಹೋದ್ರು. ಸಾವಿತ್ರಿ ಅಕ್ಕ ಯಾಕೆ ಹೋದ್ರು? ಬಾಸು ಮತ್ತೆ ದೀಪ್ತಿ ಬಲವಂತವಾಗಿ ಕರ್ಕೊಂಡು ಹೋದಂಗಿತ್ತು. ಸಾವಿತ್ರಿನೂ ತುಂಬಾ ಕುತೂಹಲದಿಂದ ಹೋದ್ಲು. ಸರಿ, ನಿಮ್ಮ ಅಕೌಂಟ್ ನಂಬರ್ನ SMS ಮಾಡಿ. ಅವರಿಬ್ರು ನನ್ನನ್ನು ಕೆಡ್ಡಿಗೆ ಕೆಡುವುದಕ್ಕೆ ಕಾಯ್ತಾ ಇದ್ದಾರೆ. ಈಗ ಅಕ್ಕನೂ ಅವ್ರ ಜೊತೆ ಸೇರಿದ್ರ? ಹಾಗಾದ್ರೆ ನನಗೆ ಇಲ್ಲಿ ಉಳಿಗಾಲ ಇಲ್ಲ. ಅರ್ಜೆಂಟು ಅಂತ ಹೋಗಿದ್ದಾರೆ. ಎಲ್ಲಿಗೆ ಹೋಗಿರ್ಬೋದು? ಅದಕ್ಕೆ ದೀಪ್ತಿ, ನೀವಿಬ್ರು ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ. ನನ್ನ ಫ್ರೆಂಡ್ ಒಬ್ಬ ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. ಅವನ ಹತ್ರ ಯಾವ್ದಾದ್ರು ಕನ್ವಿನ್ಸ್ ಮಾಡಿ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ತೊಗೊಂಡ್ಬರ್ತೀನಿ. ಮೇ ಬಿ ಅವರು ಅಕೌಂಟ್ ಡೀಟೇಲ್ಸ್ ಕೊಡೋದು ಕಷ್ಟ. ಅವರ ಹೈಯರ್ ಅಪ್ಸನ್ನ ಕನ್ವಿನ್ಸ್ ಮಾಡ್ತೀನಿ. ನಾವು 3 ಜನ ಹೋದರೆ ಅವ್ರಿಗೆ ಡೌಟ್ ಬರುತ್ತೆ.
ಓಕೆ, ಹಾಫ್ ಆನ್ ಅವರ್. ಹಾಯ್ ಅಂಕಲ್, ಹೇಗಿದ್ದೀರಾ? ಫೈನ್ ಪ್ರತಾಪ್. ಏನು ಇವತ್ತು ನಮ್ಮ ಬ್ಯಾಂಕ್ ಹುಡ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ಬ್ಯಾಂಕನ್ನ ಅಲ್ಲ ಅಂಕಲ್, ನನ್ನ ಸೀನಿಯರ್ ಫ್ರೆಂಡನ್ನ ಹುಡ್ಕೊಂಡ್ ಬಂದಿದ್ದೀನಿ. ಹೇಗಿದ್ದೀರಾ? ಫೈನ್ ಪ್ರತಾಪ್. ಹೇಗಿದೆ ಬಿಸ್ನೆಸ್? ನಿಮಗೇನು ಬಿಡಿ, ಬಿಸ್ನೆಸ್ ಚೆನ್ನಾಗಿ ನಡೀತಾ ಇರುತ್ತೆ. ಇಲ್ಲ ಅಂಕಲ್, ಮೊದ್ಲಿನ ತರ ಇಲ್ಲ ಬಿಸ್ನೆಸ್. ಈಗ ತುಂಬಾ ಕಾಂಪಿಟೇಷನ್ ಇದೆ, ಕಸ್ಟಮರ್ ಟೇಸ್ಟ್ ಚೇಂಜ್ ಆಗ್ಬಿಟ್ಟಿದೆ. ಹೌದು, ಮತ್ತೆ ನಂಗೆ ಬಹಳ ಸಂತೋಷ ಆಗಿದೆ. ಇವತ್ತಾದ್ರೂ ನನಗೆ ಮೀಟ್ ಮಾಡಕ್ ಬಂದಿದೆಯಲ್ಲ. ಅಂಕಲ್, ಒಂದು ಫೇವರ್ ಆಗ್ಬೇಕಿತ್ತು ನಿಮ್ಮ ಕಡೆಯಿಂದ. ಹೇಳಪ್ಪ. SK ಇಂಡಸ್ಟ್ರೀಸ್ MD ಅಂತ ಹೇಳಿದ್ರೆ ಸುಮ್ಮನೆ ಬರ್ತಾರ? ಏನಾದ್ರು ಕೆಲಸ ಇಟ್ಕೊಂಡೇ ಬರ್ತಾರೆ. ಲೋನ್ ಬೇಕಿದ್ರೆ ಹೇಳಿ, ಎಷ್ಟು ಲಕ್ಷ ಬೇಕು, ನಿಂತ ಜಾಗದಲ್ಲಿ ಸ್ಯಾಂಕ್ಷನ್ ಮಾಡಿಸ್ಕೊಡ್ತೀನಿ. ಲೋನ್ ಏನು ಬೇಡ ಅಂಕಲ್, ಅದು ಒಂದು ಅಕೌಂಟ್ದು ಡೀಟೇಲ್ಸ್ ಬೇಕಾಗಿತ್ತು. ನಿನ್ನ ಅಕೌಂಟ್ ಇದೆಯಾ ನಮ್ಮ ಬ್ಯಾಂಕ್ನಲ್ಲಿ? ನಂದಲ್ಲ ಅಂಕಲ್, ಅದು ನನ್ನ ವೈಫ್ದು. ಓಹ್, ಐ ಆಮ್ ಸಾರಿ. ಅವ್ರ ಹೆಸರು ವಿನುತಾ ಪ್ರತಾಪ್ ಅಂತ ಅಲ್ಲ? ಅವ್ರು ತೀರ್ಕೊಂಡ್ರಲ್ವಾ? ಅವ್ರ ಡೆತ್ ಸರ್ಟಿಫಿಕೇಟ್ ಏನಾದ್ರು ತೊಗೊಂಬಂದಿದ್ರೆ ನಾಮಿನಿ ಅಂತ ಹೇಳಿ ಅವ್ರ ಅಕೌಂಟ್ ಬ್ಯಾಲೆನ್ಸನ್ನೆಲ್ಲ ನಾನು ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀನಿ. ಆ್ಯಕ್ಚುಲಿ ಅವಳದಲ್ಲ, ಕಾಂಚನ ಅಂತ. ಸಾರಿ, ನೀವು ಮತ್ತೊಂದು ಮದುವೆ ಆಗಿರೋದು ನನಗೆ ಗೊತ್ತೇ ಇರಲಿಲ್ಲ. ಎನಿವೆ, ಕಂಗ್ರ್ಯಾಚುಲೇಷನ್ಸ್ ಪ್ರತಾಪ್. ಪಾಸ್ಬುಕ್ ತಂದಿದ್ರೆ ಕೊಡಿ, ಎಂಟ್ರಿ ಹಾಕಿಸ್ಕೊಟ್ಬಿಡ್ತೀನಿ. ಅದು ಪಾಸ್ಬುಕ್ ತಂದಿಲ್ಲ, ಅಕೌಂಟ್ ನಂಬರ್ ಹೇಳ್ತೀನಿ. ಹಾಂ, 2164394076. ಇದು ಓವರ್ಸೀಸ್ ಅಕೌಂಟ್. ಅವ್ರು ಈ ದೇಶದಲ್ಲಿ ಇಲ್ವಾ? ಹೌದಂಕಲ್, ಅವಳು ಸಿಂಗಾಪುರಲ್ಲಿದ್ದರು, ಈಗ ಇಂಡಿಯಾಗೆ ಬಂದಿದ್ದಾಳೆ. ಅಲ್ಲಿ ಅಕೌಂಟ್ ಓಪನ್ ಮಾಡಿ. ಅವ್ರ ಅಕೌಂಟ್ ಡೀಟೇಲ್ಸನ್ನು ಬೇರೆಯವ್ರು ಕೊಡೋ ಹಾಗಿಲ್ಲ, ನಿನಗೆ ಅದು ಗೊತ್ತಿದೆ ಅಲ್ವಾ? ಅದು ಅಂಕಲ್ ಏನಾಗಿದೆ ಅಂದರೆ, ಅಕೌಂಟಲ್ಲಿ ತುಂಬ ಅಮೌಂಟ್ ಡ್ರಾ ಆಗ್ತಿದೆ, SMS ಅಲರ್ಟ್ ಬರ್ತಾ ಇದೆ. ನನ್ನ ವೈಫ್ ಯಾವುದೇ ಚೆಕ್ ಇಶ್ಯೂ ಮಾಡಿಲ್ಲ. ಹೌದಾ? ದಟ್ ಈಸ್ ಸೀರಿಯಸ್ ಥಿಂಗ್. ಒಂದು ನಿಮಿಷ ಚೆಕ್ ಮಾಡ್ತೀನಿ. ಹೆಸರು ಕಾಂಚನ ಅಂತ. ಹಾ, ಕರೆಕ್ಟ್ ಅಂಕಲ್. ಅಕೌಂಟ್ ನಂಬರು ಕರೆಕ್ಟ್ ಆಗಿದೆ. ಅವರು ನೆಟ್ ಬ್ಯಾಂಕಿಂಗ್ ಯೂಸ್ ಮಾಡಿದಾರಲ್ಲ ಪ್ರತಾಪ್? ಹೌದಾ ಅಂಕಲ್? ಬೇರೆ ಯಾರೋ ಈ ಅಕೌಂಟನ್ನ ಹ್ಯಾಕ್ ಮಾಡಿದ್ದಾರೆ ಅಂತ. ಹಾಗಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡು. ಅದೇ ಅಂಕಲ್, ಕಂಪ್ಲೇಂಟ್ ಕೊಡೋಣ ಅಂತಾನೆ ಇದ್ದೀನಿ. ಅಮೌಂಟ್ ಯಾರ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಗೊತ್ತು ಮಾಡಿಕೊಂಡು ಆಮೇಲೆ ಕಂಪ್ಲೇಂಟ್ ಕೊಡೋಣ. ಮೇ ಬಿ ಒಂದು 70,000 ಟ್ರಾನ್ಸ್ಫರ್ ಆಗಿರ್ಬೇಕಲ್ವಾ? ನೋಡಿ, ಚೆಕ್ ಮಾಡ್ತೀನಿ. ಹಾಂ, 70,000 ಟ್ರಾನ್ಸ್ಫರ್ ಆಗಿದೆ. ಯಾರ ಅಕೌಂಟಿಗೆ ಅಂಕಲ್? ಸರ್ವೆ ಪ್ರತಾಪ್, ಡೀಟೇಲ್ಸನ್ನು ನಾನು ನನ್ನ ಸೀನಿಯರ್ ಮ್ಯಾನೇಜರ್ ಕೇಳ್ಬಿಟ್ಟು ನಾನು ಹೇಳ್ತೀನಿ. ಹಾಂ, ಶ್ಯೂರ್ ಅಂಕಲ್, ವಿಚಾರಿಸ್ಬಿಟ್ಟೆ ಹೇಳಿ. ಹಾಂ, ಸಾವಿತ್ರಿ, ಈ ವಿಷಯನ ಸತ್ಯಣ್ಣಂಗೂ ಹೇಳ್ಬೇಡ. ಎಲ್ಲ ಆದ್ಮೇಲೆ ವಿಷಯ ಹೇಳಿದ್ರೆ ಆಯ್ತು. ಫೋನ್ ಯಾರು ಮಾಡಿದಾರೆ ನೋಡೋಣ, ಕೊಡಿಯಕ್ಕೆ. ಸತ್ಯಂದಾಗಿದ್ರೆ ಪರವಾಗಿಲ್ಲ. ವಿನುತಂದು. ನೀನು ನಮ್ಮ ಜೊತೆ ಬಂದಿರ್ತೀಯ ಅಂತ ಗೊತ್ತಾಗಿರುತ್ತೆ, ಅದಕ್ಕೆ ಹೆದರ್ಕೊಂಡು ಕಾಲ್ ಮಾಡಿರ್ತಾಳೆ. ಹೇಳ್ಬೇಡ ಸಾವಿತ್ರಿ.
ಏನಾದ್ರೂ ಮಾತಾಡಿ ಮ್ಯಾನೇಜ್ ಮಾಡು. ಫೋನ್ ರಿಸೀವ್ ಮಾಡು, ಹಾಗೆ ಲೌಡ್ ಸ್ಪೀಕರ್ ಆನ್ ಮಾಡು. ನಾನೇನು ಹೇಳಿ? ಏನಾದ್ರೂ ಹೇಳು. ಹಲೋ ಅಕ್ಕ, ನಾನು ವಿನುತಾ. ಗೊತ್ತಾಯ್ತು, ಹೇಳು ವಿನು. ಅಕ್ಕ, ಎಲ್ಲಿದ್ದೀರಾ? ಯಾಕೆ? ಏನೂ ಇಲ್ಲ, ಮನೆಯಲ್ಲಿ ಯಾರೂ ಇರಲಿಲ್ಲ. ಸತ್ಯಭವನ್ ಕೇಳಿದೆ, ನೀವು ದೀಪ್ತಿ ಮತ್ತು ಪ್ರತು ಜೊತೆ ಹೋಗಿದ್ದೀರಾ ಅಂತ ಹೇಳಿದ್ರು. ಅದಕ್ಕೆ ಫೋನ್ ಮಾಡಿದೆ. ಹಾಂ ಹೌದು. ಅದು ನೀವು ನನ್ನ ಬಿಟ್ಟು ಎಲ್ಲೂ ಹೋಗಲ್ಲ, ಹೋದರೂ ನನಗೆ ಹೇಳಿದೆ ಅಂತೂ ಹೋಗಲ್ಲ. ಅರ್ಜೆಂಟಾಗಿ ಹೋದರು ಅಂದ್ರಲ್ಲ, ಅದಕ್ಕೆ ತುಂಬ ಗಾಬರಿ ಆಯಿತು, ಫೋನ್ ಮಾಡಿದೆ. ಗಾಬರಿ ಯಾಕೆ? ಏನೂ ಇಲ್ಲ ಅಕ್ಕ. ಹಾಂ, ಮೊದಲೇ ನಮ್ಮ ಮನೇಲಿ ಏನೇನು ನಡೀತಿರುತ್ತಲ್ವಾ, ಅದಕ್ಕೆ ಕೇಳಿದೆ ಅಷ್ಟೆ. ಅಕ್ಕ, ಎಲ್ಲಿದ್ದೀರಾ? ಏನಾದ್ರೂ ಹೇಳು, ಆದ್ರೆ ಇಲ್ಲಿದ್ದೀವಿ ಅಂತ ಮಾತ್ರ ಹೇಳ್ಬೇಡ. ನಾನು ಏನು ಹೇಳಿ ಅದಕ್ಕೆ? ದೇವಸ್ಥಾನ. ಹಾ, ಜ್ಯೋತಿಷ್ಯ ಕೇಳಕ್ ಬಂದೆ. ಜ್ಯೋತಿಷಿ ಹತ್ರನಾ? ಯಾಕೆ? ಹಾ, ನೀನೇ ಹೇಳಿದ್ಯಲ್ಲ ವಿನುತಾ, ನಮ್ಮ ಮನೇಲಿ ಏನೇನೋ ನಡೀತಾ ಇದೆ, ಇದಕ್ಕೆಲ್ಲ ಪರಿಹಾರ ತಿಳ್ಕೊಳ್ಳೋಣ ಅಂತ ಬಂದೆ. ಹೌದಾ ಅಕ್ಕ? ಅಷ್ಟೇ ತಾನೇ? ಹಾ ಅಷ್ಟೇ, ಇನ್ನೇನಿರುತ್ತೆ ವಿನು? ಹಾಂ, ಅದು ಸರಿನೇ, ಇನ್ನೇನಿರುತ್ತೆ. ಅದು ಅಲ್ಲದೆ ನೀವು ಸುಳ್ಳು ಹೇಳಲ್ಲ ಬಿಡಿ. ಅಕ್ಕ, ಇನ್ನೂ ಎಷ್ಟೊತ್ತಾಗುತ್ತೆ ಬರೋಕ್ಕೆ? ತುಂಬ ಜನ ಇದ್ದಾರೆ, ಒಂದು ಅರ್ಧ ಗಂಟೆ ಕಾಯ್ಬೇಕಾಗ್ಬೋದು. ನಾ ಯಾವುದಕ್ಕೂ ಫೋನ್ ಮಾಡ್ತೀನಿ. ಹೌದಾ ಅಕ್ಕ? ಹಾಗಾದ್ರೆ ನಾನು ಬರಲಾ? ಎಲ್ಲಿ ಅಂತ ಹೇಳಿ. ನೀನಾ? ಬೇಡಮ್ಮ, ಇಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡು ಬರಬೇಕು. ದೀಪ್ತಿ ಅದಕ್ಕೆ ನಮ್ಮ 3 ಜನಕ್ಕಷ್ಟೇ ಅಪಾಯಿಂಟ್ಮೆಂಟ್ ತಗೊಂಡಿರೋದು. ಸರಿ, ಹಾಗಾದ್ರೆ ನೀವು ಆರಾಮಾಗಿ ಬನ್ನಿ. ನೀವು ಬರೋದೊಳಗಡೆ ನಾನು ಅಡುಗೆ ಮಾಡಿಟ್ಟಿರ್ತೀನಿ, ನೀವೇನು ಯೋಚನೆ ಮಾಡಬೇಡಿ. ಸರಿ ವಿನುತಾ. ಇಟ್ಸ್ ಓಕೆ ಅಕ್ಕ, ಬಾಯ್. ಸುಳ್ಳು ಹೇಳೋದು ಎಷ್ಟು ಕಷ್ಟ ಅಲ್ವಾ ಅದಕ್ಕೆ? ಕಲ್ತ್ಕೊ ನಿನ್ ತಂಗಿ ಹತ್ರ. ನಾನು ಸುಳ್ಳು ಹೇಳಲ್ಲ ಅಂತ ನಂಬಿದ್ಲು. ನಾನು ಮಾಡ್ತಿರೋದು ಮೋಸ ಅಲ್ವಾ? ಸಾವಿತ್ರಿ, ಅವಳು ಆಡ್ತಾ ಇರೋ ನಾಟಕದ ಮುಂದೆ ನಿಂದು ಯಾವ ಮೋಸನೂ ಅಲ್ಲ. ಅರ್ಥ ಮಾಡ್ಕೋ, ನೊಂದ್ಕೋಬೇಡ. ನೋಡಿದ್ಯಾ ಸಾವಿತ್ರಿ, ಹೇಗ್ ಬೆಣ್ಣೆಲ್ ಕೂದಲು ತೆಗ್ದಂಗ್ ಮಾತಾಡ್ತಾಳೆ? ನೀನ್ ಎಲ್ಲಿದೀಯ ಅಂತ ತಿಳ್ಕೊಳ್ಳೋ ಕುತೂಹಲ. ಯಾಕೆ ಹೇಳು? ಅವಳಿಗೆ ಗಾಬರಿ, ನೀನ್ ಎಲ್ಲಿ ಹೋಗಿದ್ಯೋ ಅಂತ. ಕಳ್ಳನ್ ಮನ್ಸು ಹುಳ್ಳುಳ್ಗೆ ಅಂತ ಹೇಳ್ತಾರಲ್ಲ, ಅದಕ್ಕೆ. ನೀನು ನಮ್ ಜೊತೆ ಬಂದಿದೀಯ ನೋಡು, ಏನಾಗಿರುತ್ತೋ ಏನು ಅಂತ ತಲೆ ಕೆಡಿಸ್ಕೊಂಡು ಒದ್ದಾಡ್ತಿರ್ತಾಳೆ. ಆದ್ರೂ ನಾ ಹೇಳಿದ್ದನ್ನೆಲ್ಲ ನಂಬುದ್ಲಲ್ಲ. ನೀನ್ ಅವಳನ್ನ ನಂಬಿ ಮೋಸ ಹೋಗಿಲ್ವಾ ಸಾವಿತ್ರಿ? ಅದಿನ್ನೂ ಸಾಬೀತಾಗಿಲ್ವಲ್ಲ. ಏನ್ ಸಾವಿತ್ರಿ ಹೀಗೆ ಹೇಳ್ತಾ ಇದೀಯಾ? ನಾವಿಲ್ಲಿಗೆ ನಿನ್ನನ್ನ ಸುಮ್ಮನೆ ಕರ್ಕೊಂಡು ಬಂದಿದೀವ. ಪ್ರತಾಪ್ ಸಂಕಟ ಯಾಕೆ ನಿನಗೆ ಅರ್ಥ ಆಗ್ತಿಲ್ಲ? ಮನ್ಸಿಲ್ದಿರೋಳ್ ಜೊತೆ ಬದುಕು ಅಂದ್ರೆ ಅವನ್ ಇದ್ಬಿಡ್ಬೇಕಾ? ಮೋಸ ಮಾಡಿದಾನೆ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ನೀವೆಲ್ಲರೂ ಅವನ ಹಿಂದೆ ಬಿದ್ದಿದ್ದೀರಾ. ಮೋಸ ಮಾಡಿರೋದು ಆ ಮಾಯಂಗನೆ ಅಂತ ಗೊತ್ತುಪಡಿಸಿ ಅವಳನ್ನ ಮನೆಯಿಂದ ಆಚೆ ಹಾಕಿದ್ಮೇಲೆನೆ ಪ್ರತಾಪ್ಗೆ ನೆಮ್ಮದಿ ಸಿಗೋದು. ಆ ಕಾಲ ಈಗ ಕೂಡ ಬಂದಿದೆ ಸಾವಿತ್ರಿ. ಪ್ರತಾಪ್ ಬಗ್ಗೆ ನನಗ್ ಗೊತ್ತು, ಅವನ್ ಸಂಕಟ ನನಗ್ ಗೊತ್ತು. ಒಂದೇ ಒಂದಿನ ಮಧ್ಯರಾತ್ರಿ ಅವನ್ ರೂಮ್ಗೆ ಹೋಗಿ ನೋಡಿ ಸಾವಿತ್ರಿ, ಅವ್ನು ನಿದ್ದೆ ಇಲ್ದೆ ಹೇಗ್ ಒದ್ದಾಡ್ತಿರ್ತಾನೆ ಅಂತ.
ಅದನ್ನೆಲ್ಲ ಯಾರ ಹತ್ರ ಹೇಳ್ತಾನೆ, ಯಾರಿಗೆ ಹೇಳ್ತಾನೆ? ನೀನು ಕಾಂಚನಗೆ ವಿನುತಾ ಅಂತ ನಾಮಕರಣ ಮಾಡಿ ತಲೆ ಮೇಲೆ ಹೊತ್ಕೊಂಡು ಕುಣಿಸ್ತಾ ಇದೀಯ. ಸತ್ಯಣ್ಣ ಯಾವ ವಿಷಯಕ್ಕೂ ತಲೆ ಹಾಕಲ್ಲ, ಅವನ್ ಪಾಡಿಗೆ ಅವನ್ ಇರ್ತಾನೆ. ಇನ್ನು ಅಪ್ಪ ಅಮ್ಮ ಮೊಮ್ಮಗು ಬರುತ್ತೆ ಅಂತ ಸಂತೋಷವಾಗಿದ್ದಾರೆ. ಹೀಗೆ ಆದ್ರೆ ಪ್ರತಾಪ್ ಒಂದಿನ ಹುಚ್ಚ ಆಗ್ಬಿಡ್ತಾನೆ. ಆಗ ನಿಮ್ಮೆಲ್ರಿಗೂ ಸಂತೋಷ ಅಲ್ವಾ? ಹಾಗಾಗೋದಕ್ಕೆ ನಾನ್ ಬಿಡಲ್ಲ. ನಿಮ್ಗೆ ಯಾರಿಗೂ ಅವ್ನು ಬೇಡದೆ ಇರ್ಬೋದು, ಆದ್ರೆ ಅವನು ನನ್ ಗೋಡೆ ಹುಟ್ಟವನು. ಅವನನ್ನ ಕಾಪಾಡ್ಕೊಳ್ಳೋದು ನನ್ ಕರ್ತವ್ಯ. ಕಾಪಾಡ್ಕೋತೀನಿ. ನೋಡ್ತಾ ಇರು ಸಾವಿತ್ರಿ, ಇವತ್ತು ಕಾಂಚನ ಮನೆಯಿಂದ ಆಚೆ ಹೋಗೋದನ್ನ ಯಾರಿಗೂ ತಡೆಯೋಕ್ಕಾಗಲ್ಲ. ಅದಕ್ಕೆ ನಾವಿಲ್ಲಿಗೆ ಬಂದಿರೋದು, ನಿನ್ನನ್ನ ಜೊತೆ ಕರ್ಕೊಂಡು ಬಂದಿರೋದು. ಇವನು ಯಾಕೆ ಇನ್ನೂ ಬಂದಿಲ್ಲ? ಹೇಳು ದೀಪ್ತಿ. ಯಾಕೋ ಇಷ್ಟಡ? ಇನ್ಫಾರ್ಮೇಶನ್ ಸಿಕ್ತಾ? ಅದೇನು ಬೆಂಗಳೂರು ಅಡ್ರೆಸ್ ಏನೇ ಸಿಗೋಕೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಕಣೆ. ಅಂದ್ರೆ ಸಿಗುತ್ತಾ ಇಲ್ವೋ? ಟ್ರೈ ಮಾಡ್ತಾ ಇದ್ದೀನಿ. ಟ್ರೈ ಏನೋ ಬಂತು, ಪ್ರೂವ್ ಮಾಡ್ತೀವಿ ಅಂತ ಹೇಳಿ ಸಾವಿತ್ರಿನ ಜೊತೆ ಕರ್ಕೊಂಡು ಬಂದಿದೀವಿ. ಅನುಮಾನ ಬಂದು ಕಾಂಚನ ಫೋನ್ ಮಾಡಿದ್ಲು, ಎಲ್ಲಿದ್ದೀರಾ ಅಂತ. ನಿನಗ? ನನಗಲ್ಲ, ಸಾವಿತ್ರಿಗೆ. ಓ, ಸಾವಿತ್ರಿ ಅತ್ತಿಗೆಗ? ನೋಡು ಪ್ರತಾಪ್, ನಾವೀಗ ಪ್ರೂವ್ ಮಾಡದೆ ಹೋದ್ರೆ ಸಾವಿತ್ರಿಗೆ ಕಾಂಚನ ಮೇಲಿರೋ ನಂಬಿಕೆ ವಿಶ್ವಾಸ ಇನ್ನೂ ಜಾಸ್ತಿ ಆಗುತ್ತೆ. ಅದಕ್ಕೆ ನಾನೇನೇ ಮಾಡ್ಲಿ? ಮ್ಯಾನೇಜರ್ ನಿನ್ ಫ್ರೆಂಡು ಅಂತ ಹೇಳುದಿಯಲ್ಲೋ. ಆದ್ರೆ ಬ್ಯಾಂಕ್ ಅಕೌಂಟ್ ಅಲ್ಲ ಕಣೆ. ಅವನು ಅವ್ನು ಸೀನಿಯರ್ ಆಫೀಸರ್ಸ್ ಹತ್ರ ಕೇಳ್ಬೇಕಲ್ವಾ? ಅವನು ಒಳಗಡೆ ಹೋಗಿದ್ದಾನೆ. ಪ್ರೋಗ್ರೆಸ್ ಆದ ತಕ್ಷಣ ನೀನು ಫೋನ್ ಮಾಡ್ತೀನಿ. ಫೋನ್ ಇಡು. ಏನಾಯ್ತು ಅದಕ್ಕೆ? ಅದು ಸೀನಿಯರ್ ಮ್ಯಾನೇಜರ್ನ ಕನ್ಸಲ್ಟ್ ಮಾಡ್ತಿದಾರಂತೆ. ಇನ್ನು ಅರ್ಧ ಗಂಟೆಯಲ್ಲಿ ಬರ್ತಾನಂತೆ. ಅಲ್ಲಿವರೆಗೂ ನಾವು ಇಲ್ಲೇ ಇರ್ಬೇಕಾ? ಯಾಕೆ ಸಾವಿತ್ರಿ, ಬೇರೆ ಏನಾದರೂ ಕೆಲಸ ಇದೆಯಾ? ಅರ್ಧ ಗಂಟೆಲಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು. ಅದು ಹಾಗೆ ಹೇಳಿದ್ದು, ಆದರೆ ಬ್ಯಾಂಕಲ್ಲಿ ತುಂಬ ಜನ ಇದ್ದಾರಂತೆ, ಅದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ದ. ಸರಿ, ಒಂದು ಕೆಲಸ ಮಾಡಿ ಅದಕ್ಕೆ, ನೀವಿಲ್ಲಿದ್ದು ಕೆಲಸ ಮುಗಿಸ್ಕೊಂಡು ಬನ್ನಿ. ನಮ್ಮ ಮನೆಗೆ ಹೋಗಿರ್ತೀನಿ, ಮನೇಲಿ ತುಂಬ ಕೆಲಸ ಇದೆ. ಅಯ್ಯೋ ಸಾವಿತ್ರಿ, ನೀನೇ ಇಲ್ಲದೆ ಹೋದ್ರೆ ಹೇಗಾಗುತ್ತೆ ಹೇಳು? ಇಷ್ಟೊತ್ತು ಕಷ್ಟಪಟ್ಟಿದ್ದೆಲ್ಲ ನೀರಿನಲ್ಲಿ ಹೋಮ ಮಾಡ್ದಾಗುತ್ತೆ. ಪ್ಲೀಸ್ ಸಾವಿತ್ರಿ, ನೀನು ಸ್ವಲ್ಪ ಹೊತ್ತು, ಪ್ರತಾಪ್ ಬಂದ್ಬಿಡ್ತಾನೆ. ಯಾರ್ಯಾರು ಅದು ಏನೇನು ನಡೆಸ್ತಾ ಇದ್ದೀರೋ ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಅದಕ್ಕೆ ಇಲ್ಲೇ ಹತ್ರದಲ್ಲಿ ದೇವಸ್ಥಾನ ಇದೆ, ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀನಿ. ನೀವು ಇಲ್ಲಿ ಕೆಲಸ ಮುಗಿತಿದ್ದಂಗೆ ನನಗೆ ಫೋನ್ ಮಾಡಿ, ಬೇಗ ಬಂದ್ಬಿಡ್ತೀನಿ. ಅಯ್ಯೋ ಸಾವಿತ್ರಿ, ಪ್ರತಾಪ್ ನೀನು ಸ್ವಲ್ಪ ಹೊತ್ತಲ್ಲಿ ಬರ್ತಾನೆ. 3 ಜನನು ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗೋಣ? ಇಲ್ಲ ಅದಕ್ಕೆ, ಯಾಕೋ ಮನ್ಸಿಗೆ ನೆಮ್ಮದಿ ಇಲ್ಲ. ನಾನು ದೇವಸ್ಥಾನದಲ್ಲಿ ಕೂತಿರ್ತೀನಿ, ನೀವು ಕೆಲಸ ಆಗ್ತಿದ್ದಂಗೆ ಕರೀರಿ, ನಾ ಬರ್ತೀನಿ. ದೇವ್ರೆ, ಮನುಷ್ಯಂಗೆ ಯಾಕಿಂತ ಬುದ್ಧಿ ಕೊಡ್ತೀಯ? ಸರಳವಾಗಿ ನೇರವಾಗಿ ಯಾಕೆ ಯಾರೂ ಇರಲ್ಲ? ಮೋಸ ಇಲ್ದೇನು ಸುಖವಾಗಿರ್ಬೋದಲ್ವ? ವಿನುತಾ ಅಂತವಳು ಅಂತ ನನಗೆ ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯ ಆಗ್ತದೆ. ಒಡ ಹುಟ್ಟಿದ ತಂಗಿ ಬುದ್ಧಿ ಹಾಗಾಯ್ತು, ಇವಳು ಹೀಗೆನಾ? ಆದ್ರೆ ಯಾರು ಏನೇ ಆದರೂ ನಮ್ಮ ಮನೆನ ಕಾಪಾಡು.
ಒಬ್ಬ ವ್ಯಕ್ತಿಗಿಂತ ಒಂದು ಮನೆ ದೊಡ್ಡದು. ಅದನ್ನ ರಕ್ಷಿಸೋ ಭಾರ ನಿಂದು.